ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ವಸಿಷ್ಠ ವಿಶ್ವಾಮಿತ್ರರ ಕುಶಲ ಪ್ರಶ್ನೆಗಳು, ಸೈನ್ಯದೊಡನೆ ಬಂದಿರುವ ವಿಶ್ವಾಮಿತ್ರರ ಆತಿಥ್ಯಕ್ಕಾಗಿ ಸಕಲ ಸಂಭಾರಗಳನ್ನು ಸಿದ್ಧಪಡಿಸುವಂತೆ ಶಬಲ ಧೇನುವಿಗೆ ವಸಿಷ್ಠರ ಆದೇಶವೆಂಬ 52ನೆಯ ಸರ್ಗಕ್ಕೆ ಸ್ವಾಗತ. ಸದೃಷ್ಟ್ವಾ ಪರಮಪ್ರೀತೋ ವಿಶ್ವಾಮಿತ್ರೋ ಮಹಾಬಲಃ ಪ್ರಣಮ್ಯ ವಿಧಿನಾ ವೀರೋ ವಸಿಷ್ಠಂ ಜಪತಾಂಬರಂ. ಮಹಾಬಲಶಾಲಿಗಳಾದ ವಿಶ್ವಾಮಿತ್ರರು ಜಪ ಮಾಡುವವರಲ್ಲಿ ಪರಮಶ್ರೇಷ್ಠರಾದ ವಸಿಷ್ಠರನ್ನು ಸಂದರ್ಶಿಸಿ ಪರಮ ಸಂತುಷ್ಟರಾಗಿ ವಿಧಿಪೂರ್ವಕವಾಗಿ ನಮಸ್ಕರಿಸಿದರು. ವಸಿಷ್ಠರು ವಿನಯಪೂರ್ವಕವಾಗಿ ಪ್ರಣಾಮ ಮಾಡಿದ ವಿಶ್ವಾಮಿತ್ರರನ್ನು ಆದರಪೂರ್ವಕವಾಗಿ ಸ್ವಾಗತಿಸಿ ಅವರಿಗೆ ಯಥೋಚಿತವಾದ ಆಸನವನ್ನಿತ್ತರು. ಸುಖಾಸನದಲ್ಲಿ ಉಪವಿಷ್ಟರಾದ ಧೀಮಂತರಾದ ವಿಶ್ವಾಮಿತ್ರರಿಗೆ ವಸಿಷ್ಠರು ಯಥಾಯೋಗ್ಯವಾಗಿ ಕಂದ ಮೂಲ ಫಲಗಳನ್ನಿತ್ತು ಸತ್ಕರಿಸಿದರು. ವಿಶ್ವಾಮಿತ್ರರು ವಸಿಷ್ಠರ ಸತ್ಕಾರವನ್ನು ಸ್ವೀಕರಿಸಿ ಕುಶಲ ಪ್ರಶ್ನೆ ಮಾಡಿದರು. ಮಹರ್ಷಿಗಳೇ, ತಮ್ಮ ತಪಶ್ಚರಣೆಯು ಅಗ್ನಿಹೋತ್ರಾದಿಗಳು ನಿರ್ವಿಘ್ನವಾಗಿ ನೆರವೇರುತ್ತಿವೆಯೇ? ತಮ್ಮ ಶಿಷ್ಯರು ಯಾವ ವಿಧವಾದ ಉಪದ್ರವಗಳು ಇಲ್ಲದೆ ಅಧ್ಯಯನ ಅಧ್ಯಾಪನಗಳಲ್ಲಿ ನಿರತರಾಗಿರುವರೇ? ಈ ಆಶ್ರಮದಲ್ಲಿ ದೇವತಾ ಪ್ರೀತ್ಯರ್ಥವಾಗಿ ಹೋಮ ಮಾಡಲು ಸಾಧನವಾದ ವನಸ್ಪತಿಗಳು ಸಮೃದ್ಧವಾಗಿವೆಯೇ? ಅದಕ್ಕುತ್ತರವಾಗಿ ವಸಿಷ್ಠರು ಹೇಳಿದರು, ಮಹಾರಾಜ, ಯಾವ ವಿಧವಾದ ಈತಿ ಬಾಧೆಗಳು ಇಲ್ಲದೆ ಜಪ ತಪಸ್ಸು ಅಗ್ನಿಹೋತ್ರಾದಿಗಳು ನಡೆಯುತ್ತಿವೆ. ಶಿಷ್ಯರು ಕೂಡ ಯಾವ ತೊಂದರೆಗಳು ಇಲ್ಲದೆ ಷಟ್ಕರ್ಮ ನಿರತರಾಗಿದ್ದಾರೆ. ಈ ಆಶ್ರಮದಲ್ಲಿ ಸಕಲ ವಿಧವಾದ ವನಸ್ಪತಿಗಳು ಸಮೃದ್ಧವಾಗಿವೆ, ಯಾವುದಕ್ಕೂ ಕೊರತೆಯಿಲ್ಲ. ಬಳಿಕ ಮಹಾತಪಸ್ವಿಗಳಾದ ಜಪ ಮಾಡುವವರಲ್ಲಿ ಶ್ರೇಷ್ಠರಾದ ಬ್ರಹ್ಮ ಮಾನಸ ಪುತ್ರರಾದ ವಸಿಷ್ಠರು ಸುಖಾಸೀನರಾಗಿ ಕುಳಿತಿದ್ದ ವಿಶ್ವಾಮಿತ್ರರನ್ನು ಪ್ರಶ್ನಿಸಿದರು. ಧರ್ಮನಿಷ್ಠನಾದ ವಿಶ್ವಾಮಿತ್ರನೇ, ನೀನು ಕ್ಷೇಮವಷ್ಟೇ? ನಿನ್ನ ಭಾರ್ಯ ಪುತ್ರ ಬಂಧು ಮಿತ್ರರು ಕುಶಲಿಗಳಾಗಿರುವರೆ? 4 ವಿಧವಾದ ರಾಜವೃತ್ತಗಳನ್ನು ಅನುಸರಿಸಿ ಪ್ರಜೆಗಳನ್ನು ಧರ್ಮದಿಂದ ಪಾಲಿಸುತ್ತಿರುವೆಯಾ? ಇಲ್ಲಿ 4 ವಿಧವಾದ ರಾಜವೃತ್ತಗಳು: ನ್ಯಾಯದಿಂದ ಹಣವನ್ನು ಸಂಪಾದಿಸುವುದು, ವೃದ್ಧಿಗೊಳಿಸುವುದು, ರಕ್ಷಿಸುವುದು ಮತ್ತು ಸತ್ಪಾತ್ರರಲ್ಲಿ ವಿತರಣೆ ಮಾಡುವುದು. ಈ ರೀತಿಯಾದ ರಾಜವೃತ್ತಗಳನ್ನು ಅನುಸರಿಸಿ ಪ್ರಜೆಗಳನ್ನು ಧರ್ಮದಿಂದ ಪರಿಪಾಲಿಸುತ್ತಿರುವೆಯಾ? ನಿನ್ನ ಭೃತ್ಯ ವರ್ಗದವರನ್ನು ಮಾಸಾಶನಾದಿಗಳಿಂದಲೂ ಬಹುಮಾನಾದಿಗಳಿಂದಲೂ ಪರಿಪೋಷಿಸುತ್ತಿರುವೆಯಾ? ನಿನ್ನ ಪೋಷಣೆಯಿಂದಾಗಿ ಅವರು ನಿನಗೆ ವಿಧೇಯರಾಗಿಯೂ ಆಜ್ಞಾ ನಿರ್ವಾಹಕರಾಗಿಯೂ ಇರುವರೆ? ರಾಜ್ಯಕ್ಕೆ ಉಪಟಳ ಕೊಡುವ ಶತ್ರುಗಳನ್ನು ಜಯಿಸಿರುವೆಯಾ? ಶತ್ರು ಜಯಕ್ಕೆ ಸಾಧನಭೂತವಾದ ಚತುರಂಗ ಬಲವು ಸರ್ವತೋಮುಖವಾಗಿ ಅಭಿವೃದ್ಧಿ ಹೊಂದಿರುವುದೇ? ಸೈನಿಕರಿಗೆ ಕಾಲ ಕಾಲಕ್ಕೆ ಮಾಸಾಶನಗಳನ್ನು ಬಹುಮಾನಗಳನ್ನು ಕೊಡುತ್ತಾ ವಿಧೇಯರಾಗಿರುವಂತೆ ಮಾಡಿರುವೆಯಾ? ಬೊಕ್ಕಸವು ಯಾವಾಗಲೂ ಐಶ್ವರ್ಯದಿಂದ ಸಮೃದ್ಧವಾಗಿರುವುದೇ? ಪ್ರಜೆಗಳಿಗೆ ತೊಂದರೆಯಾಗದ ರೀತಿಯಲ್ಲಿ, ಅಸಮಾಧಾನವಾಗದ ರೀತಿಯಲ್ಲಿ ರಾಜಾದಾಯವನ್ನು ತೆಗೆದುಕೊಂಡು ಬೊಕ್ಕಸವನ್ನು ತುಂಬುತ್ತಿರುವೆಯಾ? ನಿನ್ನ ಮಿತ್ರರು ಕುಶಲಿಗಳಾಗಿರುವರೆ? ನಿನ್ನ ಮಕ್ಕಳು ಮೊಮ್ಮಕ್ಕಳೆಲ್ಲರೂ ಕುಶಲಿಗಳಾಗಿರುವರೆ? ವಸಿಷ್ಠರು ಕೇಳಿದ ಕುಶಲ ಪ್ರಶ್ನೆಗಳಿಗೆ ಉತ್ತರವಾಗಿ ಮಹಾ ತೇಜಸ್ವಿಗಳಾದ ವಿಶ್ವಾಮಿತ್ರರು ವಿನಯ ಗುಣಕ್ಕೆ ಸಾಗರ ಪ್ರಾಯರಾದ ವರಿಷ್ಠರಾದಂತಹ ಆ ವಸಿಷ್ಠರಿಗೆ ಹೇಳಿದರು. ಮಹರ್ಷಿಗಳೇ, ತಮ್ಮ ದಿವ್ಯಾನುಗ್ರಹದಿಂದಾಗಿ ಸರ್ವವು ಕುಶಲದಿಂದಿರುತ್ತದೆ. ಹೀಗೆ ವಿಶ್ವಾಮಿತ್ರ ವಸಿಷ್ಠರು ಪರಸ್ಪರವಾಗಿ ಕುಶಲ ಪ್ರಶ್ನೆಗಳನ್ನು ಮಾಡಿ ರಾಜ್ಯ ಕೋಶಗಳಿಗೆ ಸಂಬಂಧಿಸಿದ ಮತ್ತು ತಪೋನುಷ್ಠಾನಕ್ಕೆ ಸಂಬಂಧಿಸಿದ ಅನೇಕ ವಿಷಯಗಳನ್ನು ಪರಸ್ಪರವಾಗಿ ಮಾತನಾಡಿಕೊಳ್ಳುತ್ತಾ ಪರಸ್ಪರ ಸಮಾಗಮದಿಂದ ಸುಪ್ರೀತರಾಗಿ ಬಹಳ ಹೊತ್ತು ಕಳೆದರು. ಮಾತುಕತೆಗಳೆಲ್ಲವೂ ಮುಗಿದ ನಂತರ ಭಗವಾನ್ ವಸಿಷ್ಠರು ನಸುನಗುತ್ತಾ ವಿಶ್ವಾಮಿತ್ರರಿಗೆ ಹೇಳಿದರು, ಮಹಾಬಲನಾದ ವಿಶ್ವಾಮಿತ್ರನೇ, ಅಪ್ರಮೇಯನಾದ ನಿನಗೂ ಮತ್ತು ನಿನ್ನ ಅಪಾರ ಸೈನ್ಯಕ್ಕೂ ಯಥಾಯೋಗ್ಯವಾಗಿ ಆತಿಥ್ಯ ಮಾಡಲು ಬಯಸಿದ್ದೇನೆ. ನನ್ನ ಈ ಆತಿಥ್ಯವನ್ನು ಸ್ವೀಕರಿಸು. ನೀನು ರಾಜನೂ ಅತಿಥಿ ಶ್ರೇಷ್ಠನೂ ಆಗಿರುವೆ. ಅಯಾಚಿತವಾಗಿ ಬಂದಿರುವ ನಿನ್ನನ್ನು ಪ್ರಯತ್ನಪೂರ್ವಕವಾಗಿ ಪೂಜಿಸಿ ಸತ್ಕರಿಸುವುದು ನನ್ನ ಕರ್ತವ್ಯವೂ ಆಗಿದೆ. ಅದನ್ನು ಕೇಳಿ ಬುದ್ಧಿಶಾಲಿಗಳಾದ ವಿಶ್ವಾಮಿತ್ರರು ಹೇಳಿದರು, ಮಹರ್ಷಿಗಳೇ, ನೀವು ಹೇಳುತ್ತಿರುವ ಈ ಪ್ರಿಯವಾಕ್ಯದಿಂದಲೇ ನಾನು ಸಂತುಷ್ಟನಾಗಿದ್ದೇನೆ. ಇದರಿಂದಲೇ ನನ್ನನ್ನು ನೀವು ಸತ್ಕರಿಸಿದಂತಾಗಿರುವುದು. ಮಹಾನುಭಾವರೇ,
ನಿಮ್ಮ ಆಶ್ರಮದಲ್ಲಿರುವ ಕಂದ ಮೂಲ ಫಲಗಳಿಂದಲೂ ಅತಿಥಿಗೆ ಯೋಗ್ಯವಾದ ಪಾದ್ಯ ಆಚಮನೀಯಗಳಿಂದಲೂ ನಾನು ಸುಸತ್ಕೃತನಾದೆನು. ಮೇಲಾಗಿ ತಪೋಧನರಾದ ತಮ್ಮ ದರ್ಶನ ಲಾಭವೇ ನನಗೆ ಪರಮಾನಂದವನ್ನು ಉಂಟು ಮಾಡಿದೆ. ಪೂಜಾರ್ಹರಾದ ತಮ್ಮಿಂದ ನಾನು ಸರ್ವಥಾ ಸತ್ಕೃತನಾಗಿರುವೆನು. ತಪೋಧನರಾದ ತಮ್ಮ ಅನುಗ್ರಹ ದೃಷ್ಟಿಯು ನನ್ನ ಮೇಲೆ ಅಚಲವಾಗಿರಲಿ. ನಿಮಗೆ ನನ್ನ ಅನಂತ ನಮಸ್ಕಾರಗಳು. ನಾನಿನ್ನು ಹೋಗಿ ಬರುವೆನು. ಅದಕ್ಕೆ ಪ್ರತಿಯಾಗಿ ಉದಾರ ಮನಸ್ಕರಾದ ವಸಿಷ್ಠರು 4 ಬಾರಿ ಒತ್ತಾಯಪೂರ್ವಕವಾಗಿ ಸತ್ಕಾರವನ್ನು ಪಡೆದುಕೊಂಡೇ ಹೋಗುವಂತೆ ವಿಶ್ವಾಮಿತ್ರರಿಗೆ ಹೇಳಿದರು. ರಾಘವ, ಕಡೆಗೆ ವಿಶ್ವಾಮಿತ್ರರು ವಸಿಷ್ಠರ ಒತ್ತಾಯಕ್ಕೆ ಮಣಿಯಲೇಬೇಕಾಯಿತು. ಮುನಿಪುಂಗವರೇ, ತಮ್ಮ ಸಂತೋಷವಿದ್ದಂತಾಗಲಿ ಎಂದರು. ರಾಘವ, ವಿಶ್ವಾಮಿತ್ರರು ವಸಿಷ್ಠರಿಂದ ಸತ್ಕಾರವನ್ನು ಸ್ವೀಕರಿಸಲು ಒಪ್ಪಿದ ನಂತರ ಜಪ ಮಾಡುವವರಲ್ಲಿ ಸರ್ವಶ್ರೇಷ್ಠರಾದ ವಸಿಷ್ಠರು ಪಾಪರಹಿತಳಾಗಿದ್ದ ವಿಚಿತ್ರ ವರ್ಣದಿಂದ ಕೂಡಿದ್ದ ತಮ್ಮ ಹೋಮಧೇನುವಾದ ಶಬಲೆಯನ್ನು ಆದರದಿಂದ ಆಹ್ವಾನಿಸಿದರು. ಶಬಲೆ, ಮಗಳೇ, ಓಡೋಡಿ ಬಾ. ಹೀಗೆ ವಸಿಷ್ಠರು ಕರೆದೊಡನೆಯೇ ಶಬಲೆಯು ವಸಿಷ್ಠರ ಬಳಿಗೆ ಬಂದು ನಿಂತಿತು. ಅದರ ಮೈದಡವುತ್ತಾ ಹೇಳಿದರು, ನನ್ನ ಮಾತು ಕೇಳು ಮಗಳೇ. ಸಾರ್ವಭೌಮನಾದ ವಿಶ್ವಾಮಿತ್ರನು ನಮ್ಮ ಆಶ್ರಮಕ್ಕೆ ಸೈನ್ಯ ಸಮೇತನಾಗಿ ಬಂದಿರುವನು. ಅವನಿಗೂ ಮತ್ತು ಅವನ ಸೈನ್ಯಕ್ಕೂ ಯಥಾಯೋಗ್ಯವಾದ ಔತಣವನ್ನಿತ್ತು ಸತ್ಕರಿಸಲು ನಾನು ನಿಶ್ಚಯಿಸಿದ್ದೇನೆ. ಅನುಪಮವಾದ ಈ ಔತಣಕ್ಕೆ ಬೇಕಾಗುವ ಸಂಭಾರಗಳೆಲ್ಲವನ್ನು ನೀನು ಒಡನೆಯೇ ಸಿದ್ಧಪಡಿಸು. ಕಾಮದುಹಳಾದ ದಿವ್ಯ ಧೇನುವೆ, ಷಡ್ರಸೋಪೇತವಾದ ಔತಣದಲ್ಲಿ ಯಾರು ಯಾರಿಗೆ ಯಾವ ರಸದಲ್ಲಿ ಅಭಿರುಚಿ ಇರುವುದೋ ಅವುಗಳನ್ನು ಅವರವರ ಮುಂದೆ ನನ್ನ ಸಂತೋಷಾರ್ಥವಾಗಿ ಸುರಿಸುವವಳಾಗು. ರಸಯುಕ್ತವಾದ ಅನ್ನದಿಂದಲೂ ಭಕ್ಷ್ಯ ಭೋಜ್ಯಾದಿಗಳಿಂದಲೂ ಲೇಹ್ಯ ಚೋಷ್ಯ ಪಾನೀಯಾದಿಗಳಿಂದಲೂ ಕೂಡಿದ ಅನ್ನ ರಾಶಿಯನ್ನು ನೀನು ಈಗಲೇ ಇಲ್ಲಿಯೇ ಸೃಷ್ಟಿಸು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ 52ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.